ಸಂಗೀತ ಶ್ರೀ ಬಾವಿಕಟ್ಟಿ ಮಿತ್ರ ಬಳಗದ ವತಿಯಿಂದ ಮಹಾಶಿವರಾತ್ರಿ ಪ್ರಯುಕ್ತ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಿಳಾ ಸಾಧಕರಿಗೆ ಸನ್ಮಾನ. ಗೌರಿಬಿದನೂರು. ಸಂಗೀತ, ಕಲೆ, ಶಿಕ್ಷಣ, ಕ್ರೀಡೆ ಸೇರಿದಂತೆ ಎಲ್ಲ ರಂಗದಲ್ಲೂ ಮಹಿಳೆಯರು ವಿಶೇಷ ಸಾಧನೆ ಮಾಡಿ ಸಮಾಜದ ಗಮನ ಸೆಳೆದಿದ್ದಾರೆ. ವಿಶೇಷ ಸಾಧನೆ ಮಾಡಿದ ಸಾಧಕಿಯರನ್ನು ಗುರುತಿಸಿ ಗೌರವಿಸಿ ಪ್ರೋತ್ಸಾಹಿಸಿದರೆ ಇತರರಿಗೂ ಪ್ರೇರಣೆಯಾಗ್ತದೆ. ಇಂತಹ ಮಹಿಳಾ ಸಾಧಕರನ್ನು ಗುರುತಿಸಿ ಸನ್ಮಾನಿಸಲು ಬಾವಿಕಟ್ಟೆ ಮಿತ್ರ ಮುಂದಾಗಿದೆ ಅಂತ ನಗರಸಭಾ ಸದಸ್ಯರಾದ ಮಾರ್ಕೆಟ್ ಮೋಹನ್ ತಿಳಿಸಿದರು. ಬಂದು ಈ ತರ ಸನ್ಮಾನಗಳು ಮಾಡಕ್ಕೆ, ಇನ್ನೊಂದರ ಸೇವೆ ಮಾಡಕ್ಕೆ ನಾವು ಇದಾಗಿರ್ತೇವೆ. ಇಲ್ಲ ನಮ್ಮ ಮನೆಗಳಲ್ಲಿ, ಮುಖ್ಯವಾಗಿ ನಮ್ಮ ಮನೆಗಳಲ್ಲಿ ಸಾಧಕರು ನಾವು ಅವ್ರಿಗೆ ಯಾವ ರೀತಿ ಸನ್ಮಾನ ಮಾಡಿದ್ರು ಸಾಲದು, ಜೀವನ ಪರ್ಯಂತ ನಾವು ಸನ್ಮಾನ ಮಾಡ್ತಾನೆ ಇರ್ಬೇಕು ಅವ್ರಿಗೆ. ಅದರಲ್ಲೂ ವಿಶೇಷವಾಗಿ ಸಾಧನೆಗಿದಂತ ತಮ್ಮಗಳಿಗೆ ನಾವು ಮತ್ತೊಮ್ಮೆ ನಮ್ಗೆ ಸನ್ಮಾನ ಮಾಡ್ತಾರೋ ಸೌಭಾಗ್ಯ ಅಂತ ಹೇಳ್ತಾ ನಗರದ ಬಾವಿಕಟ್ಟೆ ಮಿತ್ರ ಬಳಗದ ವತಿಯಿಂದ ಆಯೋಜಿಸಿದ್ದ ವಿಶ್ವ ಮಹಿಳಾ ದಿನಾಚರಣೆ ಹಾಗೂ ಮಹಾಶಿವರಾತ್ರಿ ಜಾಗರಣೆ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಿಳೆಯರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಇಂದು ನಮ್ಮ ಸಮಾಜದಲ್ಲಿ ಮಹಿಳೆಯರು ಬಹುತೇಕ ಕ್ಷೇತ್ರಗಳಲ್ಲಿ ಸಾಧನೆಗಳ ಮೂಲಕ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ವಿಶೇಷವಾಗಿ ನಮ್ಮ ಗೌರಿಬಿದನೂರು ತಾಲೂಕಿನಲ್ಲಿ ಶಿಕ್ಷಣ ಕ್ಷೇತ್ರದಿಂದ ಸಾವಿತ್ರಿ ಬಾಪುಲೆ ರಾಷ್ಟ್ರೀಯ ಪ್ರಶಸ್ತಿ ಪಡೆದಂತಹ ಶ್ರೀಮತಿ ಪಿ.ವಿ. ಸುವರ್ಣಮ್ಮ ಮುಖ್ಯ ಶಿಕ್ಷಕರು, ಮಹಿಳಾ ಉದ್ಯಮ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆ ಮಾಡಿ ಹಲವಾರು ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಸ್ವೀಕರಿಸಿರುವ ಶ್ರೀಮತಿ ಡಾಕ್ಟರ್ ಗಂಗಲಕ್ಷ್ಮಮ್ಮ ಅವರಿಗೆ ಮತ್ತು ಕಲಾಕ್ಷೇತ್ರದಿಂದ ಸ್ಮಶಾನ, ಕುರುಕ್ಷೇತ್ರ ನಾಟಕ ಅದ್ಭುತವಾಗಿ ನಟಿಸಿ ಗಣರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಪೊಲೀಸ್ ಮುಖ್ಯಪೇದೆ ಶ್ರೀಮತಿ ಅನಿತಾರವರನ್ನು ಶ್ರೀ ಬಾವಿಕಟ್ಟೆ ಮಿತ್ರ ಬಳಗದ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿದ ಸಾಧಕರಾದ ಶ್ರೀಮತಿ ಡಾಕ್ಟರ್ ಗಂಗಲಕ್ಷ್ಮಮ್ಮ ಅವರು, ಶ್ರೀಮತಿ ಸುವರ್ಣಮ್ಮನವರು, ಶ್ರೀಮತಿ ಅನಿತಾರವರು ಮಾತನಾಡಿ, ನಮ್ಮನ್ನು ಗುರುತಿಸಿ ಸನ್ಮಾನ ಮಾಡಿದ ಬಾವಿಕಟ್ಟೆ ಮಿತ್ರ ಬಳಗದವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ದಿನಾಚರಣೆ ಅಂಗವಾಗಿ ಮೊಟ್ಟ ಮೊದಲ ಒಂದು ಕಾರ್ಯಕ್ರಮನ ಬಾವಿಕಟ್ಟೆ ಮಿತ್ರ ಬಳಗದವರು ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಮೊಟ್ಟ ಮೊದಲನೆಯ ಕಾರ್ಯಕ್ರಮ ಅಂತ ಏನು ಅವರು ಮಾತಿನಲ್ಲಿ ಹೇಳ್ತಾ ಇದ್ದಾರೆ, ಇದು ಎಷ್ಟೋ ವರ್ಷಗಳಿಂದ ಮಾಡಿರೋ ಅಂತ ಅನುಭವದ ಒಂದು ಕಾರ್ಯಕ್ರಮ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವರ ಒಂದು ಸಾಧನೆ ಬಗ್ಗೆ ಎರಡು ವಿಷಯಗಳನ್ನ ಮಾತಾಡಬೇಕು ಅಂತ. ಸಾಧನೆ ಅನ್ನೋದು ಬರೀ ನಾವು ತೋರ್ಪಟ್ಟಿಗೆಗಾಗ್ಲಿ ಮತ್ತೆ ನಮ್ಮ ಹೆಸರು ಬರಬೇಕಾಗ್ಲಿ, ಆಮೇಲೆ ನಾವು ಮುಂದೆ ಹೋಗ್ಬೇಕು ಅನ್ನೋದ್ರ ಹಿಂದ್ಗಡೆ ತುಂಬಾ ಶ್ರಮ ಇರುತ್ತೆ. ತುಂಬಾ ಶ್ರಮ ಪಟ್ಟಿದ್ರೆ ಮಾತ್ರ ಒಂದು ಸಾಧಕರ ಒಂದು ಇದಕ್ಕೆ ಬರಬೇಕು ಅನ್ನೋ ಒಂದು ಅನುಭವ ನಮ್ಗಾಗಿದೆ. ಯಾಕೆಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಲಿ, ಆ ಕಾರ್ಯಕ್ರಮದಲ್ಲಿ ಪ್ರತಿಯೊಂದೂ ದೋಷ ಇದ್ದೇ ಇರುತ್ತೆ. ಇವಾಗ ನಾವು ಒಂದು ಮನೆಗೆ ಒಂದು ಹಬ್ಬ ಮಾಡ್ಲಿ, ಅದರಲ್ಲೂ ಕೂಡ ಒಂದು ಯಾವುದೋ ಒಂದು ಬಿಟ್ಟಿರ್ತೀವಿ. ಆದ್ರೆ ಅದನ್ನ ನಾವು ಏನ್ ತಪ್ಪು ಮಾಡಿರ್ತೀವಿ ಅದನ್ನ ಮುಂದಿನ ದಿನಗಳಲ್ಲಿ ನಾವು ತಪ್ಪು ಮಾಡಿರೋದನ್ನ ಮುಂದಿನ ದಿನಗಳಲ್ಲಿ ಯಶಸ್ವಿ ಆಗೋದಕ್ಕೆ ಅದು ಒಂದು ಹಾದಿ ಅಂತ ನಾವು ತಿಳ್ಕೋಬೇಕೆ ಹೊರತು ನಾವು ತಪ್ಪು ಮಾಡ್ತಾ ಇದ್ದೀವೇನೋ ಅಂತ ನಾವು ಹಿಂಜರಿಕೆ ಆಗಿರಬಾರ್ದು. ಮುಂದಿನ ದಿನಗಳಲ್ಲಿ ಇನ್ನೂ ತುಂಬಾ ಚೆನ್ನಾಗಿ ಯಶಸ್ವಿ ಆಗಲಿ ಈ ಒಂದು ಕಾರ್ಯಕ್ರಮ. ಮುಂದಿನ ಎಲೆಮರೆ ಕಾಯ್ತಾರ ಹೆಣ್ಮಕ್ಳು ಆಗ್ಲಿ, ಇನ್ನು ಗಂಡ್ಮಕ್ಳಾಗ್ಲಿ ಎಲ್ಲ ಸೇವೆಯನ್ನು ಮಾಡಿರ್ತಾರ, ಅದನ್ನ ಗುರುತಿಸ್ಕೊಳ್ಳಕ್ಕೆ ಒಂದು ವೇದಿಕೆ ಬೇಕಾಗುತ್ತೆ. ಆ ವೇದಿಕೆನ ಇಂಥ ಒಂದು ಯುವಕರು ಏನು ಸಾಧನೆ ಮಾಡಬೇಕು ಅಂದ್ರೆ ಆ ಸಾಧನೆ ಒಳಗೆ ಒಂದು ಎಲ್ಲರನ್ನ ಗುರುತಿಸೋ ಅಂತ ಒಂದು ಕಾರ್ಯಕ್ರಮಗಳು ಮಾಡ್ತಾ ಇದ್ರೆ ಅವರು ಕೂಡ ಮೇಲೆ ಬರಕ್ಕೆ ಒಂದು ಅವಕಾಶಗಳು ಆಗ್ತವೆ. ಇದನ್ನ ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ಲಿ, ಮಿತ್ರ ಬಳಗ ಇನ್ನೂ ಯಶಸ್ವಿ ಆಗ್ಲಿ. ಇನ್ನು ಮುಂದೆ ಇವೆಲ್ಲ ಕಾರ್ಯಕ್ರಮಗಳೆಲ್ಲ ಅವರು ಸಕ್ರಿಯವಾಗಿ ಇಷ್ಟು ದಿನ ಅವರು ಮಾಡ್ತೀರಾ ಅಂತ ಕಾರ್ಯಕ್ರಮ ನಾನು ಆಗಾಗ ಎಲ್ಲ ತಿಳ್ಕೊತಾ ಇರ್ತೀನಿ. ಯಾಕೆಂದ್ರೆ ಅವ್ರು ಈ ಬಳಗದಿಂದ ಏನೇನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಆರೋಗ್ಯ ಕಾರ್ಯಕ್ರಮ ಮತ್ತೆ ರಕ್ತ ಶಿಬಿರ ಕಾರ್ಯಕ್ರಮಗಳು ಇಂಥ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಮತ್ತು ಅದ್ರ ಜೊತೆಗೆ ರಾಜಕೀಯವಾಗೂ ಇಲ್ಲಿರೋ ಅಂತವ್ರು ನಾನು ತುಂಬಾ ದಿವಸದಿಂದ ರಾಜಕೀಯವಾಗೂ ಓಡಾಡ್ತಾ ಇದ್ದಾರೆ. ಅದು ರಾಜಕೀಯವಾಗೂ ಬೆಳಿಬೇಕು ಅಂದ್ರೆ ಬೇರೆ ನಾವು ಸೇವೆನಲ್ಲೂ ತೊಡಗಿರ್ಬೇಕು. ಬರೀ ರಾಜಕೀಯವಾಗಿ ನಾನು ಒಂದೇ ದಿವಸ ಹೋಗಿ ನಾನು ಅದರಲ್ಲಿ ಪಾತ್ರ ವಹಿಸಿ ನಾನು ಅದರಲ್ಲಿ ಬೆಳಿತೀನಿ ಅಂತ ಒಂದು ಸ್ವಾರ್ಥ ಇಲ್ದಿರ ಹಂಗೆ ನಾವು ಸೇವಾ ಮನೋಭಾವ ಇಟ್ಕೊಂಡು ಮಾಡ್ತಾ ಇದ್ರೆ ನಮ್ಮನ್ನ ಗುರುತಿಸ್ತಾರೆ ಅನ್ನೋದಕ್ಕೆ ನಮ್ಮ ಮೋಹನ ಅವರೇ ಒಂದು ಉದಾಹರಣೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಬಾವಿಕಟ್ಟೆ ಮಿತ್ರ ಮಂಡಳಿಯವರು ಒಳ್ಳೆ ಉತ್ತಮವಾದ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಮೊದಲಿಗೆ ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅನ್ನೋದೇ ಎಲ್ಲ ಮರ್ತೋಗಿದ್ದಾರೆ. ಆದರೆ ಈ ಮಿತ್ರ ಮಂಡಳಿಯವರು, ಅದರಲ್ಲೂ ನಮ್ಮ ಮೋಹನ್ ಅವರು ಗುರುತಿಸಿ ಮಹಿಳೆಯರನ್ನ, ಸಾಧಕರಾದಂತಹ ಮಹಿಳೆಯರನ್ನ ಗುರುತಿಸಿ ನಮಗೆ ಒಂದು ಗೌರವವನ್ನ ಸೂಚಿಸ್ತಾ ಇದ್ದಾರೆ. ಈ ಪುರುಷ ಪ್ರಧಾನವಾದ ಈ ಒಂದು ಕಾಲದಲ್ಲಿ ಹೆಣ್ಮಕ್ಳನ್ನು ಗುರುತಿಸೋದೇ ಇಲ್ಲ. ಬೇಕಾದಷ್ಟು ಜನ ಸಾಧಕರಿದ್ದಾರೆ.
ಅವರನ್ನ ಗುರುತಿಸಿದ್ರೆ ಅವ್ರಿಗೆ ಎಷ್ಟೋ ಎಲ್ಲಾ ಕೆಲಸ ಮಾಡೋದು ಸ್ತ್ರೀಯರೇ, ಆದ್ರೂ ಸಹ ಅವ್ರನ್ನ ಗುರುತಿಸೋದಿಲ್ಲ. ಈ ಮಹಿಳಾ ದಿನಾಚರಣೆ ಅದಕ್ಕೋಸ್ಕರನೇ ಒಂದು ದಿನವಾಗಿ ಒಂದು ಮಾಡಿದ್ದಾರೆ. ಮಹಿಳೆಯರನ್ನ ಗುರುತಿಸಿ ಗೌರವಿಸಿ, ಎಲ್ಲಿ ಸ್ತ್ರೀಯರು ಇರ್ತಾರೋ ಅಲ್ಲಿ ದೇವತೆಗಳು ವಾಸಿಸ್ತಾರೆ ಅಂತ ಹೇಳ್ತಾರೆ. ಅಂತಹ ಒಂದು ಪರಂಪರೆ ಇರ್ತಕ್ಕಂತಹ ದೇಶ ನಮ್ಮದು. ಅದರಲ್ಲಿ ನಮ್ಮನ್ನ ಗುರುತಿಸಿದ್ದಾರೆ, ಇನ್ನೂ ಜವಾಬ್ದಾರಿಯನ್ನ ಹೆಚ್ಚು ಮಾಡಿದ್ದಾರೆ. ನಾವು ಇನ್ನೂ ಉತ್ತಮವಾದ ಒಳ್ಳೆ ಕಾರ್ಯ ಮಾಡಬೇಕು ಅಂತ ಈ ಒಂದು ನಮಗೆ ಗೌರವ ಸೂಚಿಸ್ತಾ ಇದೆ. ಇನ್ನೂ ಹೆಚ್ಚು ಜವಾಬ್ದಾರಿ ಮಾಡಿದ್ದಾರೆ. ಈ ಮಿತ್ರ ಮಂಡಳಿಯವರಿಗೆ ಮತ್ತು ಮೋಹನ್ ಅವರಿಗೆ ಒಳ್ಳೆ ಆರೋಗ್ಯ ಆಯಸ್ಸು ಕೊಟ್ಟು ದೇವರು ಕಾಪಾಡಲಿ. ಇನ್ನ ಸಾಧಕಿಯರು ಅಂತ ಹೇಳ್ಬಿಟ್ಟು ನಮ್ಮನ್ನ ಕರೆದ್ರು. ಪ್ರತಿಯೊಬ್ಬ ಮಹಿಳೆ ಕೂಡ ಸಾಧಕಿನೇ ಅಂತ ತಿಳ್ಕೊಂಡ್ರೆ, ಪ್ರತಿಯೊಬ್ಬ ಮಹಿಳೆ ಕೂಡ ಸಾಧಕಿನೇ. ಮನೆಯಲ್ಲಿ ಮಕ್ಕಳನ್ನ ತಿದ್ದಿ ತೀಡಿ ಗಂಡನ್ನ ಒಂದು ಪರಿಪಾಲನೆ ಎಲ್ಲ ಮಾಡ್ತಾರಲ್ಲ, ನಿಜವಾಗ್ಲೂ ಸಾಧಕಿನೇ. ಪ್ರತಿಯೊಬ್ಬ ಮಹಿಳೆ ಕೂಡ ಸಾಧಕಿನೇ. ಈ ಬಾವಿಕಟ್ಟೆ ಮಿತ್ರರಿಗೂ ಮತ್ತು ನಮ್ಮ ಮೋಹನ್ ಅವರಿಗೆ ದೇವರು ಚೆನ್ನಾಗಿ ಕಾಪಾಡಲಿ ಅಂತ ಹೇಳ್ಬಿಟ್ಟು ನಾನು ಕೋರ್ಕೊಳ್ತೀನಿ. ಹಾಗೂ ಇಲ್ಲಿ ತುಂಬಾನೇ ಇದು ರಕ್ತದಾನ ಶಿಬಿರಗಳು ಎಲ್ಲ ಮಾಡ್ತೀವಿ ಅಂತ ಹೇಳಿದ್ರು. ಒಳ್ಳೇದಾಗ್ಲಿ. ಕಾನೂನು ಅರಿವು ಸಹ ನಾವು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮ ಮೋಹನ್ ಅವ್ರಿಗೆ ಕೇಳ್ಕೊಳ್ತೀನಿ. ನನ್ನನ್ನ ಸಾಧಕಿ ಅಂತ ಹೇಳಿ ಕರೆದು ನನಗೊಂದು ಸನ್ಮಾನ ಗೌರವಿಸಿದ ಬಾವಿಕಟ್ಟೆ ಮಿತ್ರರಿಗೂ ಮತ್ತು ಮೋಹನ್ ಅವರಿಗೆ ಧನ್ಯವಾದಗಳು. ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಜಾಗರಣೆಯ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ರು. ಈ ಸಂದರ್ಭದಲ್ಲಿ ಬಾವಿಕಟ್ಟೆ ಮಿತ್ರ ಬಳಗದ ಶೈಲಾ ಮಣಿಕಂಠನ್, ಸಂಗೀತ ಮಂಜುನಾಥ್ ರಾವ್, ಅನಿತಾ ಮೋಹನ್, ವಿಜಯಲಕ್ಷ್ಮಿ ಈಶ್ವರ್, ಸುನೀತಾ ವೆಂಕಟಾದ್ರಿ, ವಿಜಯಲಕ್ಷ್ಮಿ, ಮಹಾಲಕ್ಷ್ಮಿ, ನಾಗರತ್ನಮ್ಮ, ಮಾರುತಿ, ಭಾರತ್, ಮುದುಕೃಷ್ಣ, ರಾಘವೇಂದ್ರ, ಫ್ಯಾಕ್ಟರಿ ರಮೇಶ್, ನಾಗಮಣಿ, ಚಂದ್ರಣ್ಣ, ಯೋಗ ಗುರುಗಳಾದ ರಾಮಾಂಜನಮ್ಮ, ದ್ರಾಕ್ಷಾಯಿಣಿ ಹಾಗೂ ಬಾವಿಕಟ್ಟೆ ಮಿತ್ರ ಬಳಗದ ಎಲ್ಲ ಸ್ನೇಹಿತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು.